ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು, ಸಮರ್ಪಿತ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ, ಪೋಷಕರು ಮತ್ತು ನನ್ನ ಆತ್ಮೀಯ ಸಹಪಾಠಿ ವಿದ್ಯಾರ್ಥಿಗಳಿಗೆ ಶುಭೋದಯ. ಇಂದು ಶಿಕ್ಷಕರ ದಿನವನ್ನು ಆಚರಿಸಲು ನಾವು ಒಟ್ಟುಗೂಡುತ್ತಿರುವಾಗ ಈ ವಿಶೇಷ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘವನ್ನು ಪ್ರತಿನಿಧಿಸಲು ಮತ್ತು ನಮ್ಮ ಸಾಮೂಹಿಕ ಭಾವನೆಗಳನ್ನು ಹಂಚಿಕೊಳ್ಳಲು ನಾನು ಒಂದು ಸೌಭಾಗ್ಯವನ್ನು ಅನುಭವಿಸುತ್ತೇನೆ. ಶಿಕ್ಷಕರ ದಿನವು ಕೇವಲ ಆಚರಣೆಗಳು ಮತ್ತು ಶುಭಾಶಯಗಳಿಗಾಗಿ ಕ್ಯಾಲೆಂಡರ್ನಲ್ಲಿ ಗುರುತಿಸಲಾದ ದಿನವಲ್ಲ. ಶಿಕ್ಷಕರು ನಮ್ಮ ಜೀವನದ ಮೇಲೆ ಬೀರುವ ಆಳವಾದ ಪ್ರಭಾವವನ್ನು ವಿರಾಮಗೊಳಿಸಲು ಮತ್ತು ಪ್ರತಿಬಿಂಬಿಸಲು ಇದು ವಾರ್ಷಿಕ ಅವಕಾಶವಾಗಿದೆ. ನಾವು ಶಿಶು ವಿಹಾರದಲ್ಲಿ ಕಲಿಯುವ ABCಗಳಿಂದ ಹಿಡಿದು ಪ್ರೌಢಶಾಲೆಯಲ್ಲಿ ಸಮೀಕರಣಗಳವರೆಗೆ ಪ್ರತಿ ಪಾಠದ ಹಿಂದೆ ನಮಗೆ ಮಾರ್ಗದರ್ಶನ ನೀಡುವ, ನಮ್ಮನ್ನು ನಂಬುವ ಮತ್ತು ನಮ್ಮ ಭವಿಷ್ಯದಲ್ಲಿ ಹೂಡಿಕೆ ಮಾಡುವ ಒಬ್ಬ ಸಮರ್ಪಿತ ಶಿಕ್ಷಕರಿದ್ದಾರೆ. ಶಿಕ್ಷಕರು ಕೇವಲ ಶಿಕ್ಷಕರಿಗಿಂತ ಹೆಚ್ಚು. ಅವರು ನಮ್ಮ ಮಾರ್ಗದರ್ಶಕರು, ನಮ್ಮ ವಿಶ್ವಾಸಾರ್ಹರು ಮತ್ತು ಆಗಾಗ್ಗೆ ನಮ್ಮ ದೊಡ್ಡ ಚಿಯರ್ ಲೀಡರ್ಗಳು. ನಾವು ನಮ್ಮನ್ನು ಅನುಮಾನಿಸಿದಾಗಲೂ ಅವರು ನಮ್ಮಲ್ಲಿರುವ ಸಾಮರ್ಥ್ಯವನ್ನು ನೋಡುತ್ತಾರೆ. ಅವರು ನಮಗೆ ಸವಾಲು ಹಾಕುತ್ತಾರೆ, ಜೀವನವನ್ನು ಕಷ್ಟಕರವಾಗಿಸಲು ಅಲ್ಲ, ಆದರೆ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ನಮ್ಮನ್ನು ತಳ್ಳುತ್ತಾರೆ. ಅವರ ಬೋಧನೆಗಳು ಪಾಠ್ಯಪುಸ್ತಕಗಳನ್ನು ಮೀರಿವೆ. ಅವರು ನಮ್ಮನ್ನು ಜೀವನಕ್ಕೆ ಸಿದ್ಧಪಡಿಸುತ್ತಾರೆ. ಪ್ರತಿ ಬಾರಿ ಅವರು ಶಾಲೆಯ ನಂತರ ಸಂದೇಹವನ್ನು ಪರಿಹರಿಸಲು ಹಿಂತಿರುಗಿದಾಗ, ಒತ್ತಡದ ಪರೀಕ್ಷೆಗಳಲ್ಲಿ, ಪ್ರತಿ ಸಾಂತ್ವನದ ಮಾತುಗಳಿಗೆ, ತರಗತಿಯ ಚರ್ಚೆಗಳಲ್ಲಿ ಸೂಕ್ಷ್ಮವಾಗಿ ಕಲಿಸಿದ ಜೀವನ ಪಾಠಗಳಿಗೆ ನಾವು ವಿದ್ಯಾರ್ಥಿಗಳು ಅವರಿಗೆ ಋಣಿಯಾಗಿದ್ದೇವೆ. ಆದರೆ ಇಂದು ಹಿಂತಿರುಗಿ ನೋಡುವುದು ಮಾತ್ರವಲ್ಲ, ಇದು ಪ್ರಸ್ತುತ ಮತ್ತು ಭವಿಷ್ಯದ ಬಗ್ಗೆ. ಶಿಕ್ಷಕರು ಇಂದು ಹೊಸ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಬೋಧನೆಯ ಡಿಜಿಟಲ್ ವಿಧಾನಗಳಿಗೆ ಹೊಂದಿಕೊಳ್ಳುವುದರಿಂದ ಹಿಡಿದು ಎಂದಿಗಿಂತಲೂ ವೇಗವಾಗಿ ಬದಲಾಗುತ್ತಿರುವ ಜಗತ್ತನ್ನು ಉದ್ದೇಶಿಸಿ, ಆದರೂ ನಮ್ಮ ಬೆಳವಣಿಗೆಗೆ ಅವರ ಬದ್ಧತೆ ಅಚಲವಾಗಿದೆ. ವಿದ್ಯಾರ್ಥಿಗಳಾದ ನಾವು ಇಂದು ಪ್ರತಿಜ್ಞೆ ಮಾಡೋಣ, ಅವರು ನೀಡುವ ಜ್ಞಾನವನ್ನು ಪಾಲಿಸಲು, ಅವರ ಸಮರ್ಪಣೆಯನ್ನು ಗೌರವಿಸಲು ಮತ್ತು ಅವರು ಒದಗಿಸುವ ಅವಕಾಶಗಳನ್ನು ಹೆಚ್ಚು ಬಳಸಿಕೊಳ್ಳಲು ಭರವಸೆ ನೀಡೋಣ. ಅವರ ಪ್ರಯತ್ನಗಳು ವ್ಯರ್ಥವಾಗದಂತೆ ನೋಡಿಕೊಳ್ಳೋಣ ಮತ್ತು ಅವರು ನಮಗೆ ನೀಡಿದ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುವಂತೆ ನಾವು ಪ್ರಕಾಶಮಾನವಾಗಿ ಬೆಳಗುತ್ತೇವೆ. ಕೊನೆಯಲ್ಲಿ, ನಮ್ಮ ಜೀವನದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಬದಲಾವಣೆಯನ್ನು ಮಾಡಿದ ಪ್ರತಿಯೊಬ್ಬ ಶಿಕ್ಷಕರಿಗೆ ಧನ್ಯವಾದಗಳು. ಇಂದು ನಿಮ್ಮ ಸಂಭ್ರಮಾಚರಣೆಯಾಗಿದೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಾದ ನಾವು ಇಂದು ಮತ್ತು ಯಾವಾಗಲೂ ನಿಮ್ಮನ್ನು ಹೆಮ್ಮೆಪಡಿಸುತ್ತೇವೆ ಎಂದು ಭರವಸೆ ನೀಡುತ್ತೇವೆ. ಎಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು.